ಹಲೋ ಆಸ್ಪಿರೆಂಟ್ಸ್. ಇಂಡಿಯಾ ಫಾರ್ ಐಎಎಸ್ ನ ನೂತನ ಇನಿಷಿಯೇಟಿವ್ ಆದಂತಹ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ನ ಪ್ರಸ್ತುತಿಪಡಿಸುವಂತಹ ನೂತನ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಇವತ್ತು ನಾವು ಡಿಸ್ಕಷನ್ ಮಾಡಕ್ ಹೊರಟಿರುವಂತಹ ಟಾಪಿಕ್ ಬಂದು ಸಾವಿತ್ರಿಬಾಯಿ ಫುಲೆ. ಓಕೆ, ಸಾವಿತ್ರಿಬಾಯಿ ಫುಲೆ ಅವರು ಏನಕ್ಕೆ ಇಂಪಾರ್ಟೆಂಟು, ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಏನಕ್ಕೆ ಇಂಪಾರ್ಟೆಂಟು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ದೃಷ್ಟಿಯಿಂದಾಗಿ ನಾವು ಅವ್ರನ್ನ ಹೇಗೆ ಓದಬೇಕು, ಅಥವಾ ಅವ್ರ ಬಗ್ಗೆ ಏನೇನೆಲ್ಲ ತಿಳ್ಕೊಂಡಿರ್ಬೇಕು, ಅಥವಾ ಎಕ್ಸಾಮ್ಸ್ ನಲ್ಲಿ ಹೇಗೆಲ್ಲ ಅವ್ರ ಬಗ್ಗೆ ಕ್ವಶನ್ಸ್ ನ ಕೇಳ್ಬೋದು ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನೋಡ್ತಾ ಹೋಗೋಣ. ನಾವು ತಗೊಂಡಿರುವಂತಹ ಟಾಪಿಕ್ ನ ಕಾಂಟೆಕ್ಸ್ಟ್ ಏನು, ಕಾಂಟೆಕ್ಸ್ಟ್ ಅಂದ್ರೆ ಲೈಕ್ ಯೂಶಲಿ ಏನಕ್ಕೆ ಸುದ್ದಿನಲ್ಲಿ ಇದಂತ ನೋಡೋದಾದ್ರೆ, ಸಾವಿತ್ರಿಬಾಯಿ ಫುಲೆ ಅವರು ಇದೇ ಜನವರಿ 3 ಅವರ 191ನೇ ಜನ್ಮ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಆಚರಿಸಲಾಯಿತು. ಸೊ ಏನಕ್ಕೆ ಇಂಪಾರ್ಟೆಂಟು ಸಾವಿತ್ರಿಬಾಯಿ ಫುಲೆ ಅನ್ನೋದು ನೋಡೋದಾದ್ರೆ, ಅವರು ದೇಶದ ಮೊದಲ ಮಹಿಳಾ ಶಿಕ್ಷಕಿ, ಅಂದ್ರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಆಧುನಿಕ ಶಿಕ್ಷಣದ ತಾಯಿ ಅಂತ ಕರಿತೀವಿ. ಯಾರನ್ನ? ಸಾವಿತ್ರಿಬಾಯಿ ಫುಲೆ ಅವರನ್ನ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಆಧುನಿಕ ಶಿಕ್ಷಣದ ತಾಯಿ ಅಂತ ಅವರನ್ನ ನಾವು ಕರಿತಾ ಇದ್ದೀವಿ. ಅವ್ರದ್ದು ಇದೇ ಜನವರಿ 191ನೇ ಜನ್ಮ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಆಚರಿಸಲಾಯಿತು. ಸಾವಿತ್ರಿಬಾಯಿ ಫುಲೆ ಅವರ ಆರಂಭಿಕ ಜೀವನವನ್ನು ನೋಡೋದಾದ್ರೆ, ಜನವರಿ 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಜನಿಸ್ತಾರೆ. ತಮ್ಮ 10ನೇ ವಯಸ್ಸಿನಲ್ಲೇ 13 ವರ್ಷದ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಬಾಲ್ಯ ವಿವಾಹವನ್ನ ಆಗತ್ತೆ. ಸೊ ಬಾಲ್ಯ ವಿವಾಹ ಅವ್ರದ್ದು ಬೇಸಿಕಲಿ ಅವ್ರು ಬಂದು ಬಾಲ್ಯ ವಿವಾಹ ಆಗಿರುತ್ತೆ. ಅಂದ್ರೆ ತಮ್ಮ 10ನೇ ವಯಸ್ಸಿನಲ್ಲಿ 13ನೇ ವರ್ಷದ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಬಾಲ್ಯ ವಿವಾಹ ಆಗುತ್ತೆ. ಸೊ ಅವ್ರಿಗೆ ಮನೆಯೇ ಮೊದಲ ಪಾಠಶಾಲೆ ಆಗುತ್ತೆ, ಅಂಡ್ ಪತಿಯೇ ಮೊದಲ ಗುರು ಆಗ್ತಾರೆ. ನಮ್ಗೆಲ್ಲ ಗೊತ್ತಿರೋಂಗೆ ಯೂಶಲಿ ತಾಯಿಯೇ ಮೊದಲ ಗುರು, ಒಂದು ಮನೆಯೇ ಮೊದಲ ಪಾಠಶಾಲೆ ಅಂತೀವಿ. ಬಟ್ ಸಾವಿತ್ರಿಬಾಯಿ ಫುಲೆ ಅವರ ಜೀವನದಲ್ಲಿ ಬಂದಾಗ ಅವ್ರಿಗೆ ಅವರ ಗಂಡನ ಮನೆಯೇ ಮೊದಲ ಪಾಠಶಾಲೆ ಆಗುತ್ತೆ, ಅಂಡ್ ಅವ್ರ ಪತಿ ಜ್ಯೋತಿಬಾ ಫುಲೆ ಅವರು ಏನಿರ್ತಾರೆ ಅವರೇ ಗುರುವಾಗಿ ಅವ್ರಿಗೆ ಬೇಸಿಕ್ ಆಗಿ ಏನು ಬೇಕಾದಂತಹ ಆರಂಭಿಕ ಶಿಕ್ಷಣವನ್ನೆಲ್ಲವನ್ನು ಕೂಡ ಅವರು ಮನೆಯಲ್ಲೇ ಒದಗಿಸ್ತಾ ಬರ್ತಾರೆ. ಇನ್ನು ಶಿಕ್ಷಕಿ ಆಗ್ಬೇಕು ಅನ್ನೋ ಆಸೆ ಅವರಲ್ಲಿ ಅವಾಗಿಂದನೇ ಅವರ ಪತಿ ಮೂಲಕ ರೂಢಿರುತ್ತೆ. ಸೊ ಇದನ್ನ ಕೈಗೊಳ್ಳೋದಕ್ಕೋಸ್ಕರವಾಗಿ 1847ರಲ್ಲಿ ಶ್ರೀಮತಿ ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಏನೇನು ತರಬೇತಿ ಬೇಕೋ ಆ ತರಬೇತಿಯನ್ನ ಪಡ್ಕೋತಾರೆ. 1847ರಲ್ಲಿ ಶಿಕ್ಷಕಿಯಾಗಿ ತರಬೇತಿಯನ್ನ ಪಡ್ಕೋತಾರೆ. 1847ರಲ್ಲಿ ಶಿಕ್ಷಕಿಯಾಗಿ ತರಬೇತಿಯನ್ನು ಪಡೆದುಕೊಂಡಂತ ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಪುಣೆಯ ಬಿಡೇವಾಡದಲ್ಲಿ ಅವರ ಸ್ವಂತ ಮನೆಯಲ್ಲಿಯೇ ಭಾರತದ ಮೊದಲ ಬಾಲಕಿಯರಿಗೋಸ್ಕರ ಒಂದು ಶಾಲೆಯನ್ನು ತೆರೀತಾರೆ. ಈ ಶಾಲೆಯಲ್ಲಿ ಶೂದ್ರರು, ಅತಿಶೂದ್ರರು ಅಥವಾ ಇಂದಿನ ದಲಿತರು ಅಂತ ನಾವೇನ್ ಕರಿತೀವಿ ಅವರೆಲ್ಲವೂ ಕೂಡ ಅಲ್ಲಿನ ದಲಿತರ ಮಕ್ಕಳುಗಳು ಆ ಶಾಲೆಗೆ ಸೇರಲ್ಪಡ್ತಾರೆ. 1850ರಲ್ಲಿ ಈ ಕೆಳವರ್ಗದ ಜನರ ಶಿಕ್ಷಣಕ್ಕೋಸ್ಕರ ಒಂದೆರಡು ಟ್ರಸ್ಟ್ಗಳನ್ನ, ಅಂದ್ರೆ ಶೈಕ್ಷಣಿಕ ಟ್ರಸ್ಟ್ಗಳನ್ನ ಆರಂಭ ಮಾಡ್ತಾರೆ. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ನೇಟಿವ್ ಫೀಮೇಲ್ ಸ್ಕೂಲ್ ಅಂತ ಒಂದಿರುತ್ತೆ. ಇನ್ನೊಂದು ದಿ ಸೊಸೈಟಿ ಫಾರ್ ಪ್ರಮೋಟಿಂಗ್ ದಿ ಎಜುಕೇಶನ್ ಆಫ್ ಮಹರ್ಸ್, ಮಾಂಗ್ಸ್ ಅಂಡ್ ಎಕ್ಸೆಟ್ರಾ ಅಂತ ಇವೆರಡೂ ಟ್ರಸ್ಟ್ಗಳನ್ನ ಫುಲೆ ದಂಪತಿಗಳು ಶುರು ಮಾಡ್ತಾರೆ. ಈ ಟ್ರಸ್ಟ್ಗಳ ಮೂಲಕ ಈ ಶೈಕ್ಷಣಿಕ ಏನ್ ಕಾಂಕರ್ಯ ಇರುತ್ತೆ ಅಥವಾ ಈ ಒಂದು ಕೆಲಸ ಇರುತ್ತೆ ಅದನ್ನ ಕೈಗೊಳ್ತಾ ಬರ್ತಾರೆ. 1848ರಿಂದ 1852ರ 4 ವರ್ಷದ ಗ್ಯಾಪ್ನಲ್ಲಿ, ಅಂದ್ರೆ 4 ವರ್ಷ ಇರುತ್ತೆ, ಈ 4 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 18 ಪಾಠಶಾಲೆಗಳನ್ನ ಈ ಫುಲೆ ದಂಪತಿಗಳು ಪುಣೆಯಾದ್ಯಂತ ಅಥವಾ ಮಹಾರಾಷ್ಟ್ರದಾದ್ಯಂತ ತೆರೀತಾರೆ. ಈ ಎಲ್ಲಾ ಶಾಲೆಗಳು ಕೂಡ ಈ ಮಕ್ಕಳಿಂದ ಕಿಕ್ಕಿರಿದು ತುಂಬಿರುತ್ತೆ. ಎಲ್ಲಾ ಮಕ್ಕಳು ಹಾಜರಾತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಈ ಎಲ್ಲಾ ಶಾಲೆಗಳಲ್ಲೂ, ಅಂದ್ರೆ 18 ಶಾಲೆಗಳಲ್ಲೂ ಕೂಡ ಶಿಕ್ಷಕಿಯಾಗಿ ಅಥವಾ ಸಂಚಾಲಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ಕೆಲಸವನ್ನ ಕೈಗೊಳ್ತಾ ಬರ್ತಾರೆ. ಆದ್ರೆ ಈ ಶಿಕ್ಷಕಿಯಾಗಿ ಆದಂತ ಕೆಲಸ ಏನ್ ಸುಲಭದ ಕೆಲಸ ಆಗಿರ್ಲಿಲ್ಲ. ಅಂದ್ರೆ ಹೂವಿನ ಮೇಲೆ ನಡೆದಂತ ನಡಿಗೆ ಏನಾಗಿರ್ಲಿಲ್ಲ. ಯಾಕೆಂದ್ರೆ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ನಡೆದಂತ ಹಾದಿ ಇದೆಯಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ ಅಥವಾ ಮುಳ್ಳಿನ ಹಾದಿ ಅಂತಾನೆ ಕರಿಬಹುದು. ಏಕೆಂದ್ರೆ ಬೇಸಿಕಲಿ ಅವರು ಶಿಕ್ಷಕಿ ಆಗ್ತೀನಿ ಅಂತ ಶುರು ಮಾಡಿದಾಗ ಅವರು ಸ್ವತಃ ತನ್ನ ತಂದೆ ತಾಯಿ ಅಥವಾ ಅತ್ತ ಮಾವಂದಿರನೇ ಫಸ್ಟ್ ದೂಷಿತರಾಗ್ತಾರೆ. ಅಂದ್ರೆ ಅವರಿಂದಾನೇ ಬೇಡ ಅನ್ನುವಂತಹ ಒಂದು ಮಾತುಗಳು ಬರುತ್ತೆ. ಯಾಕೆಂದ್ರೆ ಆಗಿನ ಸಮಾಜದಲ್ಲಿ ಒಂದು ಹೆಣ್ಣು ಶಿಕ್ಷಣವನ್ನು ಪಡ್ಕೋತಾಳೆ ಅನ್ನೋದೇ ತುಂಬಾ ಹೆಚ್ಚಿನ ಒಂದು ಮಿಗಿಲಾದ ಸಂಗತಿ ಆಗಿರುತ್ತೆ. ಅಂಥದ್ರಲ್ಲಿ ಒಬ್ಬ ಹೆಣ್ಣು ಶಿಕ್ಷಕಿ ಆಗ್ತಾಳೆ ಅನ್ನೋದಾದ್ರೆ ಅದು ಇನ್ನೂ ಹೆಚ್ಚಿನ ಒಂದು ಕೆಲಸ ಆಗಿರುತ್ತೆ. ಸೊ ಆದ್ರಿಂದಾಗಿ ಆಕೆಗೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ ಯಾವುದನ್ನೇ ಸಮಾಜದಾದಂತ ಒಂದು ಪ್ರೋತ್ಸಾಹವನ್ನು ಸಿಗೋದಿಲ್ಲ. ಅಂದ್ರೆ ಬೇಸಿಲ್ ಕುಟುಂಬದಿಂದ, ಅಂದ್ರೆ ಅವ್ರ ಪತಿಯೊಬ್ಬನ ಬಿಟ್ಟು ಮಿಕ್ಕಿದ ಯಾರಿಂದನೂ ಕೂಡ ಒಂದು ಪ್ರೋತ್ಸಾಹ ಸಿಗೋದಿಲ್ಲ. ಆದ್ರೂ ಕೂಡ, ಅಥವಾ ಸಮಾಜವನ್ನ ಅವ್ರು ಎಷ್ಟು ಎದುರಾಕೋತಾರೆ ಅಂದ್ರೆ ಅಷ್ಟು ಮಟ್ಟಿಗೆ ಎದುರಾಕೋತಾರೆ. ಅಂದ್ರೆ ಸಮಾಜ ಅವ್ರ ಮೇಲೆ ಸಗಣಿಯನ್ನು ಎರಚುವಂಥದ್ದು ಅಥವಾ ಕಲ್ಲಲ್ಲಿ ಹೊಡೆಯುವಂಥದ್ದು, ಅದಕ್ಕೆ ಅವ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರಿಗೆ ಜೀವವನ್ನು ಕೂಡ ಬೆದರಿಕೆ ಹಾಕ್ತಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಸಮಾಜಕ್ಕೋಸ್ಕರ ಅಂಡ್ ಮಹಿಳೆಯರ ಹಕ್ಕುಗಳಿಗೋಸ್ಕರ ಅಥವಾ ಮಹಿಳಾ ಶಿಕ್ಷಣಕ್ಕೋಸ್ಕರ ಅನ್ನೋ ಒಂದು ಗುರಿ ಇದ್ದಂತಹ ಸಾವಿತ್ರಿಬಾಯಿ ಫುಲೆ ಅವರು ಯಾವುದಕ್ಕೂ ಎದುರುಕೊಳ್ದಲೆ ಮುನ್ನುಗ್ಗಿ ಶಿಕ್ಷಕಿಯಾಗಿ ರೂಪುಗೊಳ್ತಾ ಹೋಗ್ತಾರೆ.
ಶೈಕ್ಷಣಿಕ ರಂಗದ ಜೊತೆಗೇನೆ ಅಂದ್ರೆ ಶಿಕ್ಷಕಿಯಾಗಿ ರೂಪುಗೊಂಡಂತ ಸಾವಿತ್ರಿಬಾಯಿ ಫುಲೆ ಅವರು ಸಮಾಜ ಸುಧಾರಣೆಯಲ್ಲೂ ಕೂಡ ಮುಂದಿರ್ತಾರೆ. 1852ರಲ್ಲಿ ಮಹಿಳಾ ಹಕ್ಕುಗಳನ್ನ ಬೆಂಬಲಿಸೋಕೋಸ್ಕರ ಅಥವಾ ಮಹಿಳೆಯರು ಕೂಡ ಎಲ್ಲಾ ಹಕ್ಕುಗಳಿಗೆ ಸಮಾನ ಬಾಧ್ಯಳು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅಥವಾ 1800 ಇಸ್ವಿನಲ್ಲಿ ಹೆಣ್ಣನ್ನ ದ್ವಿತೀಯ ದರ್ಜೆಯ ಒಂದು ಪ್ರಜೆಯನ್ನಾಗಿ ನೋಡ್ತಾ ಇರತ್ತೆ. ಅಂದ್ರೆ ಹೆಣ್ಣನ್ನ ಶೂದ್ರರಿಗೆ ಸರಿಸಮಾನ ಅಂತ ಒಂದು ಬಿಂಬಿಸಲಾಗಿರತ್ತೆ. ಆ ದೃಷ್ಟಿಯಿಂದಾಗಿ ಹೆಣ್ಣು ಎಲ್ಲರಿಗೂ ಸರಿ ಸಮಾನಳು ಅಥವಾ ಅವಳು ಕೂಡ ಎಲ್ಲಾ ಹಕ್ಕುಗಳಿಗೂ ಸರಿ ಸಮಾನವಾಗಿ ಬಾಧ್ಯತೆ ಆದವಳು ಅಂತ ಅದನ್ನ ತಿಳಿಸೋದಕ್ಕೋಸ್ಕರ ಅಥವಾ ಮಹಿಳಾ ಹಕ್ಕುಗಳನ್ನ ಬೆಂಬಲಿಸ್ಕೋಸ್ಕರ 1852ರಲ್ಲಿ ಮಹಿಳಾ ಸೇವಾ ಮಂಡಲವನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಆ ಕಾಲದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳಲ್ಲಿ ಒಂದು ವಿಧವೆಯರ ಕೇಶಮುಂಡನ. ಅಂದ್ರೆ ಆಗಿನ ಕಾಲದಲ್ಲಿ ಗಂಡಸಂದಂತಹ ಮಹಿಳೆಯರಿಗೆ ಅವ್ರ ಕೇಶವನ್ನ ಮುಂಡನ ಮಾಡಲಾಗ್ತಿತ್ತು. ಆ ಕೇಶ ಮುಂಡನ ಕಾರ್ಯಕ್ರಮ ಏನು ಒಂದು ಪದ್ಧತಿ ಇರುತ್ತೆ, ಅದ್ರ ವಿರುದ್ಧ ಫುಲೆ ದಂಪತಿಗಳು ಅಥವಾ ಸಾವಿತ್ರಿಬಾಯಿ ಫುಲೆ ಅವರು ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಕೈಗೊಳ್ತಾರೆ. ಇನ್ನು ಆ ಕಾಲದಲ್ಲಿ ಬಾಲ್ಯ ವಿವಾಹ ಯಥೇಚ್ಛವಾಗಿ ನಡೀತಾ ಇರತ್ತೆ. ಸೊ ಈ ಬಾಲ್ಯ ವಿವಾಹ ಎಲ್ಲ ಯಾವುದೇ ರೀತಿಯಿಂದನೂ ಕೂಡ ಸಮರ್ಥನೀಯವಲ್ಲ. ಸೊ ಇದು ಯಾವುದೇ ಈ ರೀತಿಯಿಂದನೂ ಸಮರ್ಥಿಸಿಕೊಳ್ಳುವಂತ ಕೆಲಸವಲ್ಲ. ಸೊ ಆ ದೃಷ್ಟಿಯಿಂದಾಗಿ ಈ ಬಾಲ್ಯ ವಿವಾಹವನ್ನ ನಿಲ್ಲಿಸಬೇಕು, ಬಾಲ್ಯ ವಿವಾಹವನ್ನ ಕೈಗೊಳ್ಳಬಾರದು ಅಂತ ಅದ್ರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಹಮ್ಮಿಕೋತಾರೆ. ಹಾಗೆಯೇ ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾರೆ. ಆಗಿನ ಕಾಲದಲ್ಲಿ ವಿಧವೆಯರು ಮದುವೆಯನ್ನ ಆಗ್ಬಾರ್ದು, ಮರುಮದುವೆಯನ್ನ ಆಗ್ಬಾರ್ದು ಅನ್ನೋಂಥ ಒಂದು ಪದ್ಧತಿ ಇರುತ್ತೆ. ಸೊ ಅದರ ವಿರುದ್ಧ ಹೋರಾಡಿ ವಿಧವೆಯರು ಕೂಡ ಪುನರ್ವಿವಾಹವನ್ನ ಆಗಬಹುದು ಅಂತ ಪ್ರತಿಪಾದನೆ ಮಾಡಿ ಅದಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ. 1863ರಲ್ಲಿ ಬಾಲಹತ್ಯೆಯನ್ನು ತುಂಬಾ ಹೆಚ್ಚಿನ ಪ್ರಮಾಣ ನಡೆಸಲಾಗಿರುತ್ತೆ. ಸೊ ಅದರಿಂದಾಗಿ ಆ ಬಾಲಹತ್ಯೆಯನ್ನ ತಡೆಗಟ್ಟೋದಕ್ಕೋಸ್ಕರ ಬಾಲಹತ್ಯಾ ಪ್ರತಿಬಂಧಿಕ್ ಗೃಹ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 24, 1873ರ ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನ ಜ್ಯೋತಿಬಾ ಫುಲೆ ಅವರೊಂದಿಗೆ ಜೊತೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಕೂಡ ಒಂದು ಸಮಾಜವನ್ನ ಶುರು ಮಾಡ್ತಾರೆ, ಅಂದ್ರೆ ಈ ಸ್ಥಾಪನೆ ಮಾಡ್ತಾರೆ. ಈ ಸತ್ಯಶೋಧಕ ಸಮಾಜ ಏನಿದೆ ಇದು ಮುಂದಿನ ಸಾಮಾಜಿಕ ಸುಧಾರಣೆಗಳಲ್ಲಿ ಒಂದು ಪ್ರಮುಖವಾದಂತಹ ಸಂಘಟನೆ ಅಥವಾ ಒಂದು ಸಮಾಜವಾಗಿರುತ್ತೆ. ಈ ಸಮಾಜದ ಮೂಲಕ ಅದೆಷ್ಟೋ ಸುಧಾರಣೆಗಳನ್ನ ಈ ಫುಲೆ ದಂಪತಿಗಳು ಕೈಗೊಳ್ತಾರೆ. ಇನ್ನು ಸಾವಿತ್ರಿಬಾಯಿ ಫುಲೆ ಅವರ ಸಾಹಿತ್ಯಿಕ ಸಾಧನೆಗಳನ್ನ ನೋಡೋದಾದ್ರೆ 1854ರಲ್ಲಿ ಕಾವ್ಯ ಫುಲೆ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಹೊರಡಿಸ್ತಾರೆ. ಹಾಗೆಯೇ 1890ರಲ್ಲಿ ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನುವಂತಹ ಒಂದು ಕವನ ಸಂಕಲನ ಕೂಡ ಹೊರತರ್ತಾರೆ. ಅವರನ್ನು ಮನುಷ್ಯರು ಎಂದು ಕರೆಯಬೇಕೆ ಅಂತ ಒಂದು ಕವನದಲ್ಲಿ ಅವರು ಮಹಿಳಾ ಶೋಷಣೆ ಹೇಗೆಲ್ಲ ನಡೀತಾ ಇರತ್ತೆ ಅಥವಾ ಮಹಿಳಾ ಶೋಷಣೆಯನ್ನ ಉದ್ದೇಶಿಸಿ ಬರೀತಾರೆ. ಅಂದ್ರೆ ಮಹಿಳೆಗೆ ನಡೆದಂತಹ ಆಗಿನ ಕಾಲದಲ್ಲಿ ನಡೀತದಂತಹ ಎಲ್ಲಾ ರೀತಿಯಾದಂತಹ ಶೋಷಣೆಯನ್ನ ವಿರೋಧಿಸಿ ಆ ಕವನವನ್ನ ಬರಿತಾ ಹೋಗ್ತಾರೆ. ಇನ್ನೊಂದರಲ್ಲಿ ಎದ್ದೇಳು ಕಲಿಯಲು ಕಾರ್ಯನಿರ್ವಹಿಸಲು, ಅಂದ್ರೆ ಗೋ ಗೆಟ್ ಎಜುಕೇಶನ್ ಅಂತ ಒಂದು ಏನ್ ಇಂಗ್ಲಿಷ್ ಅಲ್ಲಿ ಅವ್ರು ಪೋಯಂ ಬರೀತಾರೆ. ಸೊ ಅದು ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣದ ಮೂಲಕ ಸರ್ವಾಂಗೀಣ ಅಂತ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂಥದ್ದು ಅವರ ಹಿನ್ನೆಲೆ ಆಸೆ ಆಗಿರುತ್ತದೆ. ಇನ್ನು ಸಾವಿತ್ರಿಬಾಯಿ ಫುಲೆ ಅವರ ಅಂತಿಮ ದಿನಗಳನ್ನ ನೋಡೋದಾದ್ರೆ 1890ರ ಆಸುಪಾಸಿನಲ್ಲಿ ಭಾರತದಾದ್ಯಂತ ಒಂದು ಪ್ಲೇಗ್ ಮಹಾಮಾರಿ ಆವರಿಸ್ಕೊಂಡಿರುತ್ತೆ. ಅಂದ್ರೆ ಈ ಪ್ಲೇಗ್ ಪೀಡಿತರಿಗೆ ಅಥವಾ ಈ ಪೀಡಿತರು ಇರ್ತಾರೆ ಇವರಿಗೆ ಚಿಕಿತ್ಸೆ ನೀಡೋದಕ್ಕೋಸ್ಕರ ಪುಣೆಯ ಹೊರವಲಯದಲ್ಲಿ ಒಂದು ಕ್ಲಿನಿಕ್ ಅನ್ನ ಅವರ ದತ್ತುಪುತ್ರರೊಂದಿಗೆ ಸೇರಿ ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾರೆ. ಇನ್ನು ಈ ಪ್ಲೇಗ್ ಪೀಡಿತ ಒಂದು ಮಗುವನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಪ್ಲೇಗಿಗೆ ಸೋಂಕಿತಗೊಂಡಂತಹ ಸಾವಿತ್ರಿಬಾಯಿ ಫುಲೆ ಅವರು 1897ರಲ್ಲಿ ನಿಧನ ಹೊಂದ್ತಾರೆ. ಸ್ವತಂತ್ರ ಚಳುವಳಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕೊಡುಗೆಯನ್ನು ನೋಡೋದಾದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನ ಸುಧಾರಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಏಕೆಂದ್ರೆ ಇವರು ಕೈಗೊಂಡಂತಹ ಅನೇಕ ಎಷ್ಟೋ ಸಾಮಾಜಿಕ ಸುಧಾರಣಾ ಕಾರ್ಯಕ್ರಮಗಳೇನಿರುತ್ತೆ ಮಹಿಳಾ ಹಕ್ಕುಗಳನ್ನ ಪ್ರತಿಪಾದಿಸುವ ನಿಟ್ಟಿನಲ್ಲಿ ಒಂದು ಪ್ರಥಮ ಹೆಜ್ಜೆಗಳಾಗಿರುತ್ತವೆ. ಅದೇ ರೀತಿಯಲ್ಲಿ ಭಾರತದ ಬೌದ್ಧಿಕ ಮತ್ತು ಸ್ತ್ರೀವಾದಿ ಚಳುವಳಿಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಣೇತರ, ದಲಿತ ಮತ್ತು ಮಹಿಳಾ ರಾಜಕೀಯದಲ್ಲಿ ಗಮನಾರ್ಹವಾದಂತಹ ಒಂದು ಛಾಪುವನ್ನ ಮೂಡಿಸ್ತಾರೆ. ಸಾರ್ವತ್ರಿಕ ಹಕ್ಕುಗಳು ಅಥವಾ ಸಮಾನತೆ ಕುರಿತು ಅವರ ಬೋಧನೆಗಳು ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬ್ರಾಹ್ಮಣ ಪ್ರಾಬಲ್ಯದ ವಿಮರ್ಶನೆಯೊಂದಿಗೆ ಬ್ರಾಹ್ಮಣೇತರ ಚಳುವಳಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ ಇವರ ಕಾರ್ಯಗಳು ಕೆಲಸ. ಹಾಗೆಯೇ ದಲಿತ ಮತ್ತು ಮಹಿಳಾ ಶೈಕ್ಷಣಿಕ ಚಳುವಳಿಯನ್ನು ರೂಪಿಸುವುದರಲ್ಲಿ ಫುಲೆಯವರ ಆಲೋಚನೆಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಆದಂತಹ ದಂಪತಿಗಳು B.R. ಅಂಬೇಡ್ಕರ್ ಆಗಿರ್ಬೋದು ಅಥವಾ ದುರ್ಬಲ ಸಮುದಾಯಗಳಂತಹ ಎಷ್ಟೋ ಈ ವ್ಯಕ್ತಿಗಳಿಗೆ ಒಂದು ಸಾಂಕೇತಿಕ ವ್ಯಕ್ತಿಗಳಾಗಿ ಇವರಿಬ್ರು ರೂಪುಗೊಳ್ತಾರೆ. ಯಾಕೆಂದ್ರೆ ಇವರನ್ನ ನೋಡಿ ಅಥವಾ ಇವರ ಶಾಲೆಗಳಲ್ಲಿ ಕಲಿತಂತಹ ಅದೆಷ್ಟೋ ಮಕ್ಕಳು ಮುಂದೆ ಸಾಮಾಜಿಕ ಸುಧಾರಣೆಗಳಲ್ಲಿ ಅಥವಾ ಈ ಚಳುವಳಿಯಲ್ಲಿ ಸಾಮಾಜಿಕ ಚಳುವಳಿನಲ್ಲಿ ಪಾಲ್ಗೊಳ್ತಾ ಬರ್ತಾರೆ. ಸಾವಿತ್ರಿಬಾಯಿ ಫುಲೆ ಕುರಿತಾಗಿ ಎಕ್ಸಾಮ್ಸ್ ಅಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ನೋಡೋದಾದ್ರೆ ಫಿಲಿಮ್ಸ್ ಅಲ್ಲಿ ಯಾವ ರೀತಿ ಕೇಳ್ಬೋದು. ಸಾವಿತ್ರಿಬಾಯಿ ಫುಲೆ ಅವರನ್ನ ಏನೆಂದು ಸಂಬೋಧಿಸಲಾಗುತ್ತದೆ? ಆಪ್ಷನ್ ಎ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಆಪ್ಷನ್ ಬಿ ಭಾರತದ ಸ್ತ್ರೀವಾದದ ತಾಯಿ,
ಅಥವಾ ಆಪ್ಷನ್ ಸಿ ಬಂದು ಎ ಅಂಡ್ ಬಿ ಎರಡು, ಡಿ ಬಂದು ಮೇಲಿನ ಯಾವುದು ಅಲ್ಲ. ಆನ್ಸರ್ ಯಾರಿರ್ಬೋದು? ಆನ್ಸರ್ ಸಿ. ಏಕೆಂದರೆ ಭಾರತದ ಮೊದಲ ಶಿಕ್ಷಕಿ ಅಂತಲೂ ಕೂಡ ಕರಿತೀವಿ. ಹಾಗೆಯೇ ಭಾರತೀಯ ಸ್ತ್ರೀವಾದದ ತಾಯಿ ಅಂತಲೂ ಕೂಡ ಸಾವಿತ್ರಿಬಾಯಿ ಫುಲೆ ಅವರನ್ನ ಕರೆಯಲಾಗುತ್ತದೆ. ಇನ್ನು ಮೇನ್ಸಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ನೋಡೋದಾದ್ರೆ, ಆಧುನಿಕ ಭಾರತದ ಮಹಿಳಾ ಸಬಲೀಕರಣದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಪಾತ್ರ ಇದೆಯಲ್ಲ, ಅದ್ರ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ ಕೇಳ್ಬೋದು. ಹೀಗೆ ಕೇಳಿದಾಗ ಹೇಗೆಲ್ಲ ಬರೀಬಹುದು ಅಂದ್ರೆ, ಮಹಿಳಾ ಸಬಲೀಕರಣದಲ್ಲಿ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು, ಇನ್ನು ಎಲ್ಲಾ ರೀತಿಯಲ್ಲೂ ಕೂಡ ಹೇಗೆ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡ್ತಾರೆ ಅನ್ನೋ ರೀತಿಯಲ್ಲಿ ಕುರಿತಾಗಿ ನೀವು ಆನ್ಸರ್ನ ರೂಪಿಸಬೇಕಾಗತ್ತೆ. ಇದಿಷ್ಟು ಸಾವಿತ್ರಿಬಾಯಿ ಫುಲೆ ಅವರ ಕುರಿತಾದ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿರುತ್ತೆ ಅಥವಾ ಇಷ್ಟ ಆಗಿರುತ್ತೆ ಅಂತ ನಾವು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.